ತನ್ನ ತಂಗಿ ಮಗ ಇರತಕ್ಕಂತಹ ಜೈಲು ಅರ್ಥಾತ್ ಪರಪ್ಪನ ಅಗ್ರಹಾರ ಜೈಲಿಗೆ ಬಿಜೆಪಿ ಶಾಸಕ ಮುನಿರತ್ನ ಇವತ್ತು ಶಿಫ್ಟ್ ಆಗಿರೋದು. ಇಲ್ಲಿವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದು ಮುನಿರತ್ನ ಇವತ್ತಿನಿಂದ 14 ದಿನಗಳ ಕಾಲದ ನ್ಯಾಯಾಂಗ ಬಂಧನಕ್ಕೆ ಮುನಿರತ್ನ ಒಳಪಡ್ತಾ ಇರೋದು. ಒಂದು ಜಾತಿನಿಂದನೇ ಕೇಸಾಗಿದೆ ಮುನಿರತ್ನ ಮೇಲೆ, ಇನ್ನೊಂದು ಕಡೆ ಎಕ್ಸ್ಟಾರ್ಷನ್, ನನಗೆ ಇಷ್ಟು ಹಣ ಕೊಡಬೇಕು ನೀನು ಅಂತ ಹೆದರಿಸಿರೋದು, ಇನ್ನೊಂದು ಕಡೆ ಕೊಲೆ ಮಾಡಿಸ್ಬಿಡ್ತೀನಿ ನಿನ್ನ ಅಂತ ಹೇಳಿರೋದು, ಬೆದರಿಸಿರೋದು. ಈ 3 ಪ್ರಮುಖ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಇದೀಗ ದೂರ ಆಗಿತ್ತು. ದೂರಿನ ಪ್ರಕಾರ ಕೋಲಾರದ ಬಳಿಯ ನಂಗಲಿಯಲ್ಲಿ ಇದೇ ಮುನಿರತ್ನನನ್ನು ವಶಕ್ಕೆ ತಗೊಂಡು ಬಂದಿದ್ದು ಪೊಲೀಸರು ಒಂದು ಕಡೆ ಚೇಸ್ ಮಾಡಿ ಹಿಡ್ಕೊಂಡು ಬಂದಿರೋದಲ್ಲಿ ಇದೀಗ ಮುನಿರತ್ನ ಅಂದರೆ ಶಾಸಕ RR ನಗರದ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್. ಜಾತಿ ನಿಂದನೆ ಕೇಸಲ್ಲಿ ಜೈಲು ಪಾಲಾಗಿರೋದು ಶಾಸಕ ಮುನಿರತ್ನ. 14 ದಿನಗಳ ಕಾಲ ಅಲ್ಲೇ ಇರಬೇಕಾಗತ್ತೆ. ಇವರ ತಂಗಿಯ ಮಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A13 ಕೂಡ ಅಲ್ಲೇ ಇರೋದು. ದೀಪಕ್ A13 ಕೂಡ ಅಲ್ಲೇ ಇರೋದು. ಅದೇ ಜೈಲಲ್ಲಿ ಇದೀಗ ಇವರು ಇರೋದು. ಇನ್ನೊಂದು ಕಡೆ ಏನಾದರೂ ಅಕಸ್ಮಾತ್ ಬಳ್ಳಾರಿ ಜೈಲಿಗೆ ಹೋಗದೆ ದರ್ಶನ್ ಏನಾದರೂ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಿದ್ದರೆ ಕುರುಕ್ಷೇತ್ರ ತಂಡ ಪುನರ್ಮಿಲನ ಕಾರ್ಯಕ್ರಮ ಆಗಿರೋದಲ್ಲಿ. ಕುರುಕ್ಷೇತ್ರ ಸಿನಿಮಾ ನಿರ್ಮಾಣ ಮಾಡಿದ್ದಿದ್ದೇ ಮುನಿರತ್ನ, ಅದರಲ್ಲಿ ದುರ್ಯೋಧನನ ಪಾತ್ರ ಮಾಡಿದ್ದಿದ್ದು ದರ್ಶನ್ನು. ಇವತ್ತಿಗೆ ದರ್ಶನ್ ಬಳ್ಳಾರಿ ಜೈಲಲ್ಲಿ, ಮುನಿರತ್ನ ಪರಪ್ಪನ ಅಗ್ರಹಾರ ಜೈಲಲ್ಲಿ. ಇನ್ನೊಂದು ಕಡೆ ಈ ಒಂದು ವಿಚಾರದಲ್ಲಿ ಸೆಪ್ಟೆಂಬರ್ 30ರವರೆಗೂ ಕೂಡ ಇದೇ ಮುನಿರತ್ನ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗತ್ತೆ. ಬೇಲ್ ಅರ್ಜಿಯ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದ್ದಾರೆ. ಇನ್ನೊಂದು ಕಡೆ ಇದೇ ಮುನಿರತ್ನ ಪರ ವಕೀಲರು ಕೂಡ ಒಂದು ಕಡೆ ಬೇಲ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಯಾವೆಲ್ಲ ಗ್ರೌಂಡ್ಸ್ಗಳ ಆಧಾರದ ಮೇರೆಗೆ ಮುನಿರತ್ನ ಅವರಿಗೆ ಬೇಲ್ ಕೊಡಬೇಕು ಅಂಥೇಳಿ ಮುನಿರತ್ನ ಅವ್ರ ಪರವಾಗಿ ಇವತ್ತು ವಾದಕ್ಕೆ ಇಳಿದದ್ದು ಅಶೋಕ್ ಹಾರನಹಳ್ಳಿಯವರು. ಜೋರಾಗಿ ಅವರು ಕೂಡ ಸಖತ್ತಾಗಿ ವಾದವನ್ನು ಮಾಡಿದ್ದಾರೆ. ನೋಡಿ ಸ್ವಾಮಿ, ತಿರುಪತಿಗೆ ಅಂತ ಅವ್ರು ಹೋಗ್ತಾ ಇದ್ರು, ತಲೆ ಮರೆಸ್ಕೊಂಡು ಹೋಗ್ತಾ ಇರಲಿಲ್ಲ. ಅವ್ರು ಹೋಗ್ತಾ ಇದ್ದಿದ್ದೆ ತಿರುಪತಿಗೆ ಹೋಗ್ತಾ ಇದ್ರು, ತಲೆ ಮರೆಸ್ಕೊಂಡು ಎಸ್ಕೇಪ್ ಆಗೇನು ಅವ್ರು ಹೋಗ್ತಾ ಇರಲಿಲ್ಲ. ಅವ್ರನ್ನ ಕರ್ಕೊಂಡು ಹೋಗಿ ಇವರು ಅಂದರೆ ಅಲ್ಲಿ ಹೋಗ್ಬಿಟ್ಟು ಇವರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ಒಂದು ವಿಚಾರಣೆ ಆದರೆ ಒಬ್ಬರು ಶಾಸಕರಿದ್ದಾರೆ, ನೋಟಿಸ್ ಆದರೂ ಕೊಡಬೇಕಲ್ವ ಸ್ವಾಮಿ, ಅವ್ರಿಗೆ ನೋಟಿಸೇ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆ ವ್ಯಕ್ತಿಗೆ ನೋಟಿಸ್ ಕೊಟ್ಟು ಏನು ಕಥೆ ಇದು ಅಂತ ಕೇಳಿ ಆ ನಂತರ ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಅದೇನೂ ಮಾಡದೆ ತರಾತುರಿಯಲ್ಲಿ ಅರ್ಜೆಂಟಲ್ಲಿ ಹೋಗಿ FIR ಬರ್ಕೊಂಡು ಇವರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. 41A ಪ್ರಕಾರ ನೋಟಿಸನ್ನು 41A ನೋಟಿಸನ್ನು ಕೊಡಬೇಕಾಗತ್ತೆ. ಇವ್ರಿಗೆ ಒಂದು ರಾಜಕೀಯ ಪ್ರೇರಿತವಾಗಿ ಈ ಕೇಸನ್ನು ಮಾಡಿಬಿಟ್ಟು ಮುನಿರತ್ನ ಅವ್ರನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ, ಉತ್ತರ ಕೊಡ್ತಾ ಇದ್ರು, ಆಮೇಲೆ ಬೇಕಾದರೆ ಮುಂದಿನ ಕ್ರಮಗಳಿಗೆ ಹೋಗಬಹುದಾಗಿತ್ತು. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಅದನ್ನೇ ಹೇಳುತ್ತೆ. ನೋಟಿಸು ಇಲ್ಲ, ಏನೂ ಇಲ್ಲ. ಮುನಿರತ್ನ ಅವ್ರ ಪಾಪ ಅವ್ರು ಕೋಲಾರಕ್ಕೆ ಹೋಗ್ತಾ ಇದ್ದರೆ, ಇವ್ರು ಹೋಗ್ಬಿಟ್ಟು ಅಂದರೆ ತಿರುಪತಿಗೆ ಹೋಗ್ತಾ ಇದ್ದರೆ ಕೋಲಾರದ ಹತ್ರನೇ ಹೋಗಿ ಅವ್ರನ್ನ ಹಿಡ್ಕೊಂಡು ಬಂದಿದ್ದಾರೆ. ಇವರು ಅವರಿಗೆ ಇಂಟಿರಮ್ ಬೇಲಾದರೂ ಜಾಮೀನು ಮಾಡಬೇಕು ಅಂಥೇಳಿ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡ್ತಾರೆ. ಇವತ್ತಿಗೆ ಬೇಡ, ಇದು ನಾಳೆಗೆ ವಿಚಾರಣೆ ಮುಂದೂಡೋಣ ಅಂತ ಹೇಳಿ 82ನೇ CCH ಕೋರ್ಟ್ ಇವತ್ತು ವಿಚಾರಣೆಯನ್ನು ನಾಳೆಗೆ ಮುಂದೂಡಿದೆ.